ಮುಸ್ಲಿಮರಿಗೆ 600 ಕೋಟಿ, ಬೇರೆಯವರಿಗೆ ಮಕ್ಮಲ್ ಟೋಪಿ. ಬೈ ಎಲೆಕ್ಷನ್ ಹೊಡೆತದಿಂದ ಕಂಗೆಟ್ಟ ಸಿದ್ದರಾಮಯ್ಯ ಸರ್ಕಾರ. ದಾವಣಗೆರೆಯಲ್ಲಿ ಹೋದಮಾನ 600 ಕೋಟಿಯಿಂದ ಬರುತ್ತಾ? ಸರ್ಕಾರಕ್ಕೆ ಅಲ್ಪಸಂಖ್ಯಾತರು ಟೇಕನ್ ಫಾರ್ ಗ್ರಾಂಟೆಡ್ ಅಂತಾನಾ? ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಸರ್ಕಾರದ ಆಡಳಿತ ವೈಖರಿ ಯಾವ ತರ ಇರುತ್ತೆ ಅನ್ನುವಂಥದ್ದಕ್ಕೆ ಇದೊಂದು ಬೆಟರ್ ಎಕ್ಸಾಂಪಲ್. ಮುಸ್ಲಿಮರಿಗೆ 600 ಕೋಟಿಯನ್ನ ಕೊಟ್ಟಿರುವಂತಹ ಸರ್ಕಾರ ಬೇರೆಯವರಿಗೆ ಮಕ್ಮಲ್ ಟೋಪಿ ಅನ್ನೋ ತರ ಆದೇಶ ಮಾಡಿದೆ. ಸಿದ್ದರಾಮಯ್ಯ ಸರ್ಕಾರ ಅಲ್ಪಸಂಖ್ಯಾತರ ಹಿತವನ್ನ ಮಾತ್ರ ಗಮನಿಸ್ತಾ ಇದೆ ಅನ್ನುವಂತಹ ಆರೋಪಗಳು, ಇದೆಲ್ಲದರ ನಡುವೆ ಈಗ ಮತ್ತೊಂದು ವಿವಾದಕ್ಕೆ ಸರ್ಕಾರ ಸಿಲುಕೊಂಡಿದೆ. ವೆಲ್ಕಮ್ ಟು ವಾಂಟೆಡ್ ವಿತ್ ನಿಶ್ಚಿತಾ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಜಾತಿ, ಧರ್ಮ, ಮತ ಅನ್ನುವಂಥದ್ದನ್ನ ನೋಡದೆ ಸಮಗ್ರ ರಾಜ್ಯದ ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಏರುವಂತಹ ರಾಜಕಾರಣಿಗಳು ನಂತರ ತಮ್ಮ ವರಸೆಯನ್ನ ದಿನದಿಂದ ದಿನಕ್ಕೆ ಬದಲಾಯಿಸ್ತಾ ಹೋಗ್ತಾರೆ. ಅದೇ ರೀತಿ ನಿನ್ನೆ ಮುಸ್ಲಿಂ ಕಾಲೋನಿಗಳಿಗೆ 600 ಕೋಟಿ ಬಂಪರ್ ನೀಡಿರುವಂತಹ ಸರ್ಕಾರ ಬೇರೆ ಬೇರೆ ಕಾಲೋನಿಗಳಿಗೆ ನಯಾ ಪೈಸೆ ಕೂಡ ಕೊಟ್ಟಿಲ್ಲ. ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ವಾಸ ಮಾಡ್ತಾ ಇರುವಂತಹ ಕಾಲೋನಿಗಳ ಅಭಿವೃದ್ಧಿಗಾಗಿ 600 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳ ಅನುಷ್ಠಾನಕ್ಕೆ ಸರ್ಕಾರ ಅನುಮೋದನೆಯನ್ನ ನೀಡಿದೆ. ಈಗ ಸಿದ್ದು ಸರ್ಕಾರದ ವಿರುದ್ಧ ಅಸಹನೆ ಭುಗಿಲೇಳುವಂತೆ ಮಾಡಿದೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಮುನ್ಸ್ಕೊಂಡಿದ್ದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಈ ರೀತಿ ಯೋಜನೆಯನ್ನ ರೂಪಿಸಿದೆ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡದೆ ಶಾಮನೂರು ಮಲ್ಲಿಕಾರ್ಜುನ್ ಪುತ್ರನಿಗೆ ಟಿಕೆಟ್ ಅನ್ನ ನೀಡಿತು ಕಾಂಗ್ರೆಸ್. ಇನ್ನು ಇದರಿಂದ ಅಲ್ಪಸಂಖ್ಯಾತರು ಸಿಡಿದೆದ್ದಿದ್ರು. ಈಗ ಅಲ್ಪಸಂಖ್ಯಾತರ ಕೋಪವನ್ನ ಕಡಿಮೆ ಮಾಡೋದಕ್ಕೆ ಅಂತ ಹೇಳಿ ಸರ್ಕಾರ 600 ಕೋಟಿಯಷ್ಟು ಅನುದಾನವನ್ನ ಘೋಷಣೆ ಮಾಡಿದೆ. ಇದರಿಂದ ಮುಸ್ಲಿಮರ ಕೋಪ ತಣ್ಣಗಾಗುತ್ತಾ ಗೊತ್ತಿಲ್ಲ. ವಿಚಾರಗಳು ಏನೇ ಇರಲಿ, ಅಭಿವೃದ್ಧಿ ಅಂತ ಹೇಳಿ ಬಂದಾಗ ಒಂದು ಊರು, ಒಂದು ನಗರ, ಒಂದು ಗ್ರಾಮ, ಇನ್ನು ಒಂದು ಪಂಚಾಯತ್, ಹೇಗೆ ಎಲ್ಲಾ ವ್ಯಾಪ್ತಿಗಳು ಕೂಡ ಎಲ್ಲಾ ಸಮುದಾಯದವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಪಸಂಖ್ಯಾತರ ಕಾಲೋನಿಗೆ ಮಾತ್ರ ಅಭಿವೃದ್ಧಿಯನ್ನ ಮಾಡಿದ್ರೆ ಊರಿನ ಅಭಿವೃದ್ಧಿ ಮಾಡಿದಂತೆನಾ? ಅಷ್ಟಕ್ಕೂ ದಾವಣಗೆರೆ ಟಿಕೆಟ್ ಸಿಗದೆ ಕಾಂಗ್ರೆಸ್ ವಿರುದ್ಧ ಸಮರ ಸಾರಿದ್ದ ಅಲ್ಪಸಂಖ್ಯಾತರು ಸರ್ಕಾರದ ಈ ಮೂಗಿಗೆ ತುಪ್ಪ ಸರುವಂತಹ ತಂತ್ರಕ್ಕೆ ಮರಳಾಗ್ತಾರಾ? ಅಷ್ಟಕ್ಕೂ ಕಾಂಗ್ರೆಸ್ ಮುಸ್ಲಿಮರನ್ನ ಇಷ್ಟೊಂದು ಟೇಕನ್ ಫಾರ್ ಗ್ರಾಂಟೆಡ್ ಅಂದ್ಕೊಂಡಿದ್ಯಾ? ಅಷ್ಟಕ್ಕೂ ಅಹಿಂದ ನಾಯಕ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಬಗೆಗಿನ ತಮ್ಮ ಪ್ರೀತಿಯನ್ನ ದಾವಣಗೆರೆಯಲ್ಲಿ ಟಿಕೆಟ್ ಅನ್ನ ಕೊಟ್ಟು ತೋರಿಸಬಹುದಾಗಿತ್ತು. ಅಥವಾ ಈಗಾಗಲೇ ಕಾಂಗ್ರೆಸ್ನಿಂದ ಸಸ್ಪೆಂಡ್ ಮಾಡಿರುವಂತಹ ಮುಸ್ಲಿಂ ನಾಯಕರನ್ನ ವಾಪಸ್ ಕಾಂಗ್ರೆಸ್ಗೆ ತೆಗೆದುಕೊಳ್ಳಬಹುದಾಗಿತ್ತು. ಆ ಮೂಲಕ ಅಲ್ಪಸಂಖ್ಯಾತರ ಬಗೆಗಿನ ತಮ್ಮ ಬದ್ಧತೆಯನ್ನ ಪ್ರದರ್ಶನ ಕೂಡ ಮಾಡಬಹುದಾಗಿತ್ತು. ಅದೆಲ್ಲವನ್ನ ಬಿಟ್ಟು ಈ ರೀತಿ ಕಣ್ಣರಿಸುವಂತಹ ತಂತ್ರಕ್ಕೆ ಶರಣಾಗಿ ಧರ್ಮಗಳಲ್ಲಿ, ಜಾತಿಗಳಲ್ಲಿ ಕಂದಕ ನಿರ್ಮಾಣ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತಾ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.